ಶತ್ರುಗಳಿಗೆ ಅಟ್ಯಾಕ್ ಮಾಡಲು ಅಂತಾನೆ ಆ ಒಂದು ಶೆಡ್ ನ ನಿರ್ಮಾಣ ಮಾಡಲಾಗಿತ್ತ ಎನ್ನುವ ಪ್ರಶ್ನೆಗಳು ಕೂಡ ಇಲ್ಲಿ ಹುಟ್ಟಿಕೊಳ್ತಾ ಇರುವಂತದ್ದು. ಇನ್ನು ಸ್ವಾಮಿಕೊಂದ ಜಾಗದಲ್ಲೇ ಡೇಂಜರ್ ಗ್ಯಾಂಗ್ ಅಟ್ಟಹಾಸವನ್ನ ಮೆರೆದಿದ್ದಾರೆ ಅನ್ನೋ ವಿಷಯ ಕೂಡ ಇದೀಗ ಬಟಾಬೈಲಾಗಿರುವಂತದ್ದು. ಶತ್ರುಗಳಿಗೆ ಅಟ್ಯಾಕ್ ಮಾಡಲು ಈ ಒಂದು ಶೆಡ್ ನ ನಿರ್ಮಾಣ ಮಾಡಲಾಗಿತ್ತ. ಸ್ವಾಮಿಕೊಂದ ಜಾಗದಲ್ಲೇ ಡೇಂಜರ್ ಗ್ಯಾಂಗ್ ಅಟ್ಟಹಾಸ ಮೆರೆದಿರುವಂತದ್ದು. ಪಟ್ಟಣಗೆರೆಯ ಶೆಡ್ನಲ್ಲೇ ದಾಸನ ಗ್ಯಾಂಗ್ ಖತರ್ನಾಕ್ ಕೆಲಸವನ್ನ ಮಾಡ್ತಾ ಇತ್ತ. ಮೋಜು ಮಸ್ತಿ ಜೊತೆ ದರ್ಶನ್ ವಿರೋಧಿಗಳ ಮೇಲೆ ಅಟ್ಯಾಕ್ ನಡೀತಾ ಇತ್ತ ಆ ಒಂದು ಶೆಡ್ನಲ್ಲಿ ಎನ್ನುವ ಅನುಮಾನಗಳು ಕೂಡ ಇಲ್ಲಿ ಹುಟ್ಟಿಕೊಳ್ತಾ ಇರುವಂತದ್ದು. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತರಾಗಿರುವಂತಹ ಕನ್ನಡದ ನಟ ದರ್ಶನ್ ತೂಗುದೀಪ್ ಹಾಗೂ ಪವಿತ್ರ ಗೌಡ ಸೇರಿದಂತೆ ಎಲ್ಲ 13 ಆರೋಪಿಗಳನ್ನ ಪಟ್ಟಣಗೆರೆಯ ಶೆಡ್ಗೆ ಕರೆದೊಯ್ದಿರ್ತಕ್ಕಂಥ ಪೊಲೀಸರು ಸ್ಥಳವನ್ನ ಮಹಜರು ನಡೆಸ್ತಾ ಇದ್ದಾರೆ. ಒಟ್ಟಾರೆಯಾಗಿ 30 ರಿಂದ 40 ನಿಮಿಷ ಸ್ಥಳ ಮಹಜರು ಮಾಡಲಾಗಿದೆ. ಚಿತ್ರದುರ್ಗದಿಂದ ಕರೆಸ್ಕೊಂಡು ಬಂದಿದ್ದಂತಹ ರೇಣುಕಾ ಸ್ವಾಮಿಯನ್ನ ಇದೇ ಶೆಡ್ಗೆ ಕರೆದುಕೊಂಡು ಬಂದಿದ್ರು. ಚಿತ್ರಹಿಂಸೆಯನ್ನ ನೀಡಿ ಹತ್ಯೆಯನ್ನ ಮಾಡಿದ್ದಾರೆ. ಹೀಗಾಗಿ ಅಲ್ಲಿ ಸಾಕ್ಷ್ಯಗಳನ್ನ ಸಂಗ್ರಹಿಸಲು ಅಂದ್ರೆ ರೇಣುಕಾ ಸ್ವಾಮಿ ಮೇಲೆ ಯಾವ ರೀತಿ ಅಟ್ಯಾಕ್ ಮಾಡಲಾಗಿತ್ತು, ಯಾವುದರಿಂದ ಎಲ್ಲ ಕೂಡ ಅಟ್ಯಾಕ್ ಮಾಡಲಾಗಿತ್ತು, ಅದನ್ನೆಲ್ಲ ಕೂಡ ಅಂದ್ರೆ ಎಲ್ಲ ವಸ್ತುಗಳು ಕೂಡ ಸಾಕ್ಷಿ, ಆ ಒಂದು ಸಾಕ್ಷಿಯನ್ನ ಕಲೆ ಹಾಕಲು ಇದೀಗ ಪೊಲೀಸರು ಮುಂದಾಗಿರುವಂತದ್ದು. ರೇಣುಕಾ ಸ್ವಾಮಿಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಇನ್ನು ದರ್ಶನ್ಗೆ 1% ಕೂಡ ಕೊಲೆ ಬಗ್ಗೆ ಗೊತ್ತಿಲ್ಲ ಅಂತ ವಕೀಲರಾದಂತಹ ನಾರಾಯಣ್ ಸ್ವಾಮಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ 1% ಕೂಡ ಕೊಲೆ ಬಗ್ಗೆ ಗೊತ್ತಿಲ್ಲ. ರೇಣುಕಾ ಸ್ವಾಮಿಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಇನ್ನ ನಟ ದರ್ಶನ್ ಪರ ವಕೀಲ ನಾರಾಯಣ್ ಸ್ವಾಮಿ ಅವರು ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಅವರಿಗೆ ಗೊತ್ತಾಗಿರೋದು ಪೊಲೀಸ್ನವರು ಬಂದ ಮೇಲೇನೆ. ನಟ ದರ್ಶನ್ ಪರ ವಕೀಲ ನಾರಾಯಣ್ ಸ್ವಾಮಿ ಹೇಳಿಕೆಯನ್ನ ನೀಡಿರುವಂತದ್ದು. ನಟ ದರ್ಶನ್ಗೆ 1% ಕೂಡ ಈ ಒಂದು ಕೊಲೆಯ ಬಗ್ಗೆ ಗೊತ್ತಿಲ್ಲ ಎನ್ನುವ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಆಸ್ ಪರ್ ಕೋರ್ಟ್ ಆರ್ಡರ್ ಪ್ರಕಾರ 8-8:30 ನಮಗೆ ಅಡ್ವೊಕೇಟ್ಸ್ಗೆ ಟೈಮ್ ಕೊಟ್ಟಿದ್ರು. ನೆನ್ನೆ ಆರ್ಗ್ಯುಮೆಂಟ್ ಮಾಡಿದಾಗ ನೆನ್ನೆ ಹೇಳಿದ್ರು. ಅದ್ರ ಪ್ರಕಾರ ನಾನು ಬಂದಿದ್ದೆ. ನಾನು ನೆನ್ನೆ ಮೀಡಿಯಾಗಳಲ್ಲೂ ನೋಡಿದೆ, ಕೆಲವೊಬ್ರು ಸ್ಟೇಟ್ಮೆಂಟ್ಸ್ಗಳನ್ನ ನಾನು ನೋಡಿದೆ. ಅವ್ರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಸ್ ಎ ಲಾಯರಾಗಿ ಕೂಡ ಜವಾಬ್ದಾರಿಯುತವಾಗಿ ಮಾತಾಡಿ ಅಂತ. ಯಾಕೆಂದರೆ ನಾನು ಪಬ್ಲಿಕ್ಕಿಗೆ ಕೂಡ ಹೇಳೋದು ಒಂದೇ ಮಾತು, ಮೀಡಿಯಾದವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ ಮಾತು. ನನಗೆ ನಿನ್ನೆ ತನಕ ಒಂದು ಕ್ಲಾರಿಟಿ ಇರಲಿಲ್ಲ, ಇವತ್ತೊಂದು ಕ್ಲಾರಿಟಿ ಬಂದಿದೆ. ನಿಜ ಒಬ್ಬ ಲಾಯರ್ ಆಗಿ ಏನೋ ನನ್ನ ಕ್ಲೈಂಟನ್ನು ಬಚಾವ್ ಮಾಡಬೇಕು ಆ ಥರ ಅಂದ್ಕೊಂಡು ನಾನು ಖಂಡಿತ ಹೇಳ್ತಾ ಇಲ್ಲ. ಸತ್ಯವಾಗಿ ಕೂಡ 1% ಕೂಡ ದರ್ಶನ್ ಅವ್ರಿಗೆ ಆ ಸಾವಿನ ಬಗ್ಗೆ 1% ಕೂಡ ಗೊತ್ತಿಲ್ಲ. ಇದು ಇಟ್ಸ್ ವೆರಿ ಕ್ಲಿಯರ್. ನಾನು ಇದು ಖಂಡಿತ ಹೇಳ್ತೀನಿ ಈ ಇದರಲ್ಲಿ. ಯಾಕಂದರೆ ಜನಕ್ಕೆ ಕೂಡ ಎಲ್ಲೋ ಒಂದು ಕಡೆ ಏನೋ ಹೊಡೆದಿರ್ಬೋದು, ಕುಡಿದು ಹೊಡೆದಿರ್ಬೋದು, ಈ ಥರ ಮಾತಾಡೋದನ್ನ ನಾನು ನಿನ್ನೆವರೆಗೂ ನನಗೊಂದು ಕ್ಲಾರಿಟಿ ಇರಲಿಲ್ಲ ಮಾತಾಡೋದಕ್ಕೆ ಕೂಡ. ಖಂಡಿತವಾಗಿಯೂ ಯಾರೋ ಮಾಡಿದ್ದನ್ನು, ಯಾರೋ ಆಗಿರ್ತಕ್ಕಂಥದ್ದನ್ನು ದರ್ಶನ್ ಅವರು ಈ ಸ್ಥಿತಿಗೆ ಬಂದು ನಿಂತಿರೋದು. ಆಮೇಲೆ ಏನಾಗುತ್ತೆ, ಕೆಲವೊಂದು ಸರ್ಕಮ್ಸ್ಟೆನ್ಸು, ಈಗ ನಾನು ಇಲ್ಲಿ ಬಂದು ಹೋಗಿದ್ದೀನಿ ಅಂದ ಮಾತ್ರಕ್ಕೆ ನಾನು ಸಮ್ಟೈಮ್ಸ್ ನಾನು ಏನೋ ಮಾಡಿರ್ಬೋದು ಅನ್ನೋ ಆ ರೀತಿ ಒಂದು ಸಸ್ಪಿಷಿಯಸ್ಸಲ್ಲಿ ಆಗಿರ್ತಕ್ಕಂಥದ್ದು. ಬಟ್ ಖಂಡಿತವಾಗಿಯೂ ಅವನನ್ನು ಸಾಯಿಸುವಂಥ ಮಟ್ಟಕ್ಕೆ ದರ್ಶನ್ ಹೋಗಿಲ್ಲ. ಆಮೇಲೆ ಅದು ಅವ್ರಿಗೆ ಗೊತ್ತಾಗಿರೋದೆ ಮೀಡಿಯಾಗಳಲ್ಲಿ ಪೊಲೀಸ್ನವರು ಬಂದ ಮೇಲೆ. ಅಲ್ಲಿಯವರೆಗೆ ಅವ್ರಿಗೆ ಈ ವಿಚಾರ ಖಂಡಿತವಾಗಿಯೂ ಗೊತ್ತಿಲ್ಲ. ಈಸ್ ರಿಯಲಿ ಇನ್ನೋಸೆಂಟ್. ಏನು ಮಾಡಬೇಕು ಇವಾಗ, ಇನ್ಫಾರ್ಮೇಷನ್ ಬಂದ ತಕ್ಷಣ ಇವಾಗ ನಾವು ಮಾಧ್ಯಮದವರೇ ಆಗಿದ್ರು ನಾವು ಬರ್ತೀವಿ, ಒಂದು ವಿಚಾರ ಅಂತೀವಿ. ಅವ್ರಿಗೆ ಅಕಸ್ಮಾತ್ ವಿಚಾರ ಗೊತ್ತಾದರೆ ಇಟ್ಸ್ ನನ್ ಆಫ್ ಮೈ ಬಿಸ್ನೆಸ್. ನನಗೆ ಸಂಬಂಧ ಇಲ್ಲದ ಬಗ್ಗೆ ಅಲ್ಲಲ್ಲ, ನನಗೆ ಸಂಬಂಧ ಇಲ್ಲದ ಬಗ್ಗೆ ನಾವು ಯಾರೂ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಅವ್ರು ಹೇಳ್ತಾರೆ, ಅವರಿಗೆ ನಾಲೆಡ್ಜ್ಗೆ ಆಮೇಲೆ ಹೋಗಿದೆ ಇನ್ಸಿಡೆಂಟ್ ನಡೆದ ಮೇಲೆ ಅಂತ ಹೇಳ್ತಾರೆ. ಬಟ್ ಅದಕ್ಕೆ ಯಾವುದು ದಾಖಲಾತಿಗಳು ಸಿಕ್ಕಿಲ್ಲ.
ಇಲ್ಲ. ಯಾರೋ ಒಬ್ರು ಹೇಳಿರೋದು, ನಾವು ಅವ್ರಿಗೆ ತಿಳಿಸಿದ್ದೀವಿ ಅಂತ ಹೇಳಿದ್ದಾರೆ, ಅವ್ರು ಮಾಡಿದ್ದಾರೆ ಅಂತ ಯಾರೂ ಹೇಳಿಲ್ಲ. ಇವನ್ ಅಲ್ಲಿರೋ ಅಕ್ಯೂಸ್ಗಳು ಕೂಡ ಯಾರು ಆ ಥರ ದರ್ಶನ್ ಅವ್ರ ಇನ್ವಾಲ್ವ್ಮೆಂಟ್ ಇದೆ, ದರ್ಶನ್ ಅವ್ರು ಹೊಡೆದಿದ್ದಾರೆ, ದರ್ಶನ್ ಅವರಿಂದ ಸತ್ತಿದ್ದಾರೆ, ಖಂಡಿತವಾಗಿಯೂ ಇಲ್ಲ. ಇದು ಸತ್ಯ. ಇದು ಖಂಡಿತವಾಗಿಯೂ ಪವಿತ್ರ ಗೌಡ ಅವ್ರದ್ದು ಕೂಡ ಇಲ್ಲ. ಇಲ್ಲವೇ ಇಲ್ಲ. ಖಂಡಿತವಾಗಿ ಆಕಸ್ಮಿಕವಾಗಿ ಆತನಿಗೆ ಕೂಡ ಏನೋ ಹೆಲ್ತ್ ರೀಸನ್ಸ್ ಕೂಡ ಇತ್ತು ಅಂತ ಹೇಳಿದ್ದಾರೆ. ಅದಾದಮೇಲೆ ಪೊಲೀಸ್ನವ್ರಿಗೆ ಹೇಳಿರ್ತಕ್ಕಂಥ ಒಂದು ಕೆಲವೊಂದು ವಿಚಾರಗಳನ್ನ ನಾವು ತಿಳ್ಕೊಂಡು ಬಂದಿದ್ದು, ಅವರು ಹೊಡೆದಿದ್ರಿಂದ ಸತ್ತಿದ್ದಾರೆ, ಅವೆಲ್ಲ ಖಂಡಿತ ಸುಳ್ಳು. ಆಮೇಲೆ ಇನ್ನೊಂದು ಫೋಟೋಸ್ನ ನಾನು ನೋಡಿದೆ, ಸತ್ತಿರೋ ವ್ಯಕ್ತಿದು ಕಿತ್ತೋಗಿದ್ದು, ಮುಖ ಹೊಡೆದು ಫಸ್ಟ್. ಅದಾದಮೇಲೆ ಲೀಗಲ್ ಆಕ್ಷನ್ಸ್ ಏನು ತೊಗೊಳ್ಬೇಕೋ ತೊಗೊಳ್ತೀವಿ. ಬಟ್ ಒಂದಂತೂ ಕೊನೆ ಮಾತು ಒಂದು ಹೇಳಿ ಹೋಗ್ತೀನಿ, ನಿಜವಾಗ್ಲೂ ಇದು ನೋವಿಂದ ಹೇಳೋದು, ಇನ್ನೋಸೆಂಟ್ಸ್ಗಳಿಗೆ ಯಾವತ್ತಿಗೂ ಕೂಡ ತೊಂದರೆ ಆಗ್ಬೋದು. ಈ ಹೆಸರು ಮಾಡಿದ ನೆನ್ನೆ ತನಕ ನಮ್ಗೆ ಇಷ್ಟು